ಬನ್ನಿ ಇವತ್ತು ಡಿವೈನ್ ಮೆಸೇಜಸ್ ಏನಿದೆ ನೋಡೋಣ ಚಿಕ್ಕದಾಗಿ. ಸೊ ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಡಿವೈನ್ ಕಡೆಯಿಂದ ನಿಮ್ಗೇನು ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ. ಓಕೆ, ಮೊದಲನೇದು, ಎರಡನೇದು, 3, 4, 5. ಸೊ ಬಾಟಮ್ ಆಫ್ ದಿ ಡೆಕ್ ಆದ್ಯ ಕಾಳಿ ಇದ್ದಾರೆ. ಸೊ ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಆ್ಯಂಡ್ ಹ್ಯಾಪಿನೆಸ್. ಬೆಳಕು ಬರ್ತಾ ಇದೆ, ಶತ್ರುಗಳ ಸಂಹಾರ ನಡೆದಾಯಿತು, ಶತ್ರುಗಳೆಲ್ಲರೂ ಕೂಡ ಕಂಟ್ರೋಲಲ್ಲಿ ಇರ್ತಾರೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತೆ, ಪ್ರೊಟೆಕ್ಷನ್ ನಿಮಗೆ ಆಂಜನೇಯ ಕೊಡ್ತಾನೆ ಇರ್ತಾರೆ. ಜೈ ಆಂಜನೇಯ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋ ಭವ. ಓಕೆ, ಮೊದಲನೇದು, ಎರಡನೇದು, 3ನೇದು, 4ನೇದು, 5ನೇದು, 5 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಮಹಾ ಸದಾಶಿವ ಬಂದಿದ್ದಾರೆ. ಸೊ ದಕ್ಷಿಣಾಮೂರ್ತಿಗಳು ಬಂದಿದ್ದಾರೆ. ಸೊ ನಿಜವಾದ ಜ್ಞಾನ ಅಂದರೆ ಏನು ಅಂತ ನೀವು ತಿಳ್ಕೊಳ್ತೀರ. ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ. ಎಲ್ಲೋ ಒಂದು ಕಡೆ ಅಲ್ಪಜ್ಞಾನಿ ಮಹಾಗರ್ವಿ ಅನ್ನುವಂಥ ರೀತಿಲಿ ಇದ್ದೀರಾ ಅಂತ ಅನಿಸುತ್ತೆ. ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನುವಂಥ ರೀತಿಲಿ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಜ್ಞಾನ ಸಂಪತ್ತು ನಿಮ್ಮದಾಗೋದ್ರಲ್ಲಿ ಇದೆ. ವಾಗ್ದೇವ್ಯೈ ನಮಃ ಅಂತ ಆಶೀರ್ವಾದ ಮಾಡಿಬಿಡಿ, ನಾನು ಬೇಡ್ಕೊಳ್ತೀನಿ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇಷ್ಟೊಂದು ಜ್ಞಾನ ಪಡಿತಾ ಇದ್ದೀರಾ ಅಂದರೆ ನನಗೂ ಒಂಚೂರು ಜ್ಞಾನ ಸಂಪತ್ತನ್ನು ದಯ ಪಾಲಿಸಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ತಮಿಳ್ನಾಡಿನ ಸಾಂಬ ಸದಾಶಿವ ಟೆಂಪಲ್ ಎಲ್ಲೋ ಇದೆ. ಮತ್ತು ನಟರಾಜರಿಗೆ ಚಿದಂಬರ ರಹಸ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಜ್ಞಾನ ಅಥವಾ ಅದ್ರ ಬಗ್ಗೆ ಏನೋ ಒಂದಷ್ಟು ತಿಳ್ಕೊಳ್ಳೋದು ಅಥವಾ ತಿಳಿಯೋದು ಅಥವಾ ಕಾಲ ತಿಳಿಸಿಕೊಡುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಅದನ್ನು ತಿಳಿಸ್ಕೊಡುತ್ತೇನೋ ಗೊತ್ತಿಲ್ಲ, ಯಾರಿಗೂ ಆ ಒಂದು ಚಿದಂಬರ ರಹಸ್ಯದ ಬಗ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸೆಲ್ಫ್ ರಿಯಲೈಸೇಷನ್, ಬ್ರಹ್ಮಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಯಾರಿಗೋ ಚಕ್ರ ಫುಲ್ ಆ್ಯಕ್ಟಿವೇಟ್ ಆಗಿ ಲೈಕ್ ಕೈವಾರ ತಾತಯ್ಯ ಅವರಿಗೆ ಆಗಿದ್ದಲ್ಲ ಬ್ರಹ್ಮಜ್ಞಾನ, ಆ ಥರ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ಮಾಡ್ತೀರಾ ಯಾರು ಅನ್ನುವಂಥದ್ದು ಇದೆ. ಓಕೆ, ಎರಡನೇದು ಯಾರು ಆಯ್ಕೆ ಮಾಡಿರೋದು? ಓ ವೀರಭದ್ರ. ಅಲಾರೆ ಭದ್ರ. ಬ್ಲೆಸ್ಸಿಂಗ್ಸ್ ಆಫ್ ಯುವರ್ ಸೈನ್ ಬೀಯಿಂಗ್ ಡಿಸ್ಟ್ರಾಯ್ಡ್, accept changes and be ಪ್ರೌಡ್ ಫೀಲ್ ಮಾಡಿ. ನಿಮ್ಮ ಪರವಾಗಿ ವೀರಭದ್ರ ನಿಂತಿದ್ದಾರೆ. ಸೊ ಬೇರೆ ಯಾರೋ ಏನೋ ಸಮಸ್ಯೆ ಮಾಡ್ತಾರೆ, ಏನೋ ನಿಮ್ಮ ಜೀವನನ ಹಾಳು ಮಾಡಿದ್ದಾರೆ. ಸೊ ಶಕ್ತಿಶಾಲಿ ಅಂತ ಮೆರೆದಾಡ್ತಾ ಇದ್ದಾರೆ. ಸೊ ಶಿವನ ಕೋಪಕ್ಕೆ ತುತ್ತಾಗಿದ್ದೀರಾ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ರೆಡಿಯಾಗಿ ಚೇಂಜ್ ಬರ್ತಾ ಇದೆ. ಸೊ ಪ್ರಳಯ ರುದ್ರ ನರ್ತನ ನೋಡ್ತಾ ಇದ್ದೀರಾ ಆಲ್ರೆಡಿ ಪ್ರಕೃತಿಲಿ. ಸೊ ನಿಮ್ಮ ಶತ್ರುಗಳ ಜೀವನದಲ್ಲೂ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಚಿಂತೆ ಮಾಡಬೇಡಿ. ಸೊ ವೀರಭದ್ರ ಪ್ರೊಟೆಕ್ಷನ್ ಇದೆ. ನಿಮಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಅವರೆಲ್ಲರೂ ನಿಮ್ಮ ಜೀವನದಿಂದ ಮಾಡಿ ಹಾಕ್ತಾರೆ. 3ನೇದು ಯಾರು ಆಯ್ಕೆ ಮಾಡ್ತಿದ್ದಾರೆ? ದಕ್ಷಿಣ ಕಾಳಿ, ಮೈ ಫೇವ್ರೆಟ್. ಬ್ಲೆಸ್ಸಿಂಗ್ಸ್ ಆಫ್ ಲಾಂಗ್ ಲೈಫ್. ನಾನು ಕೂಡ 3ನೇದು ಆಯ್ಕೆ ಮಾಡ್ಕೊಂಡಿದ್ದೆ. ಆರೋಗ್ಯದ ಸಮಸ್ಯೆಯ ಪರವಾಗಿ ಎಲ್ಲರೂ ನನ್ನ ಪ್ರಶ್ನೆನ ಕೇಳ್ತಾ ಇದ್ರು. ಸೊ ಲಾಂಗ್ ಲೈಫ್ ಅಂತ ಇದೆ. ಮೇ ಬಿ ನನಗೆ ಲಾಂಗ್ ಲೈಫ್ ಬರ್ಬೋದೇನೋ, ನಿಮಗೂ ಕೂಡ ಅನಾರೋಗ್ಯದ ಚಿಂತೆ ಕಾಡ್ತಾ ಇದ್ದರೆ ಸೊ ಲಾಂಗ್ ಲೈಫ್ ನಿಮಗೆ ಇದೆ. ಸೊ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡಿದೆ. ಯಾರು ಬರ್ತಾರೋ ಬರಲಿ ಮಗಳೇ, ಯಾರು ತೊಂದರೆ ಕೊಡ್ತಾರೋ ಕೊಡಲಿ ಮಕ್ಕಳ, ನಾನಿದ್ದೀನಿ. ಒಬ್ಬೊಬ್ಬರನ್ನು ಕಳೆದು ಕೊರಳಿಗೆ ಮಾಲೆ ಹಾಕ್ಕೊಂಡು ವಿರಾಜಮಾನವಾಗಿ ನಿಂತುಬಿಡ್ತೀನಿ. ನಿನಗೆ ನಾನು ನಗುಮುಖದ ಕಾಳಿನೇ, ದುಸ್ವಪ್ನ ಕಾಳಿ ಯಾರಿಗಾಗಬೇಕೋ ನಾನು ಅವರಿಗೆ ಹಾಕ್ತೀನಿ. ನೀನು ಯಾಕೆ ಚಿಂತೆ ಮಾಡ್ತೀಯ, ನೀನು ಪ್ರೀತಿಯಿಂದ ನನ್ನ ಪೂಜೆ ಮಾಡ್ತಾನೇ ಇರು ಅಂತ ಹೇಳ್ತಿದ್ದಾರೆ.
ನನಗೆ ಇಲ್ಲಿ ದಕ್ಷಿಣ ಕಾಳಿಲಿ ಈ ಕಾಟೇರಮ್ಮ ದೇವಸ್ಥಾನದಲ್ಲಿ ಕಾಯಿ ಕಟ್ಟೋ ಸ್ಥಳದಲ್ಲಿ ಚಿಕ್ಕದೊಂದು ಕಾಳಿ ವಿಗ್ರಹ ಮತ್ತು ಮುನೇಶ್ವರೊಂದು ಇಟ್ಟಿದಾರಲ್ಲ, ಆ ಥರ ಕಾಣಿಸ್ತಾ ಇದೆ ಈ ಅಮ್ಮ. ಅಮ್ಮ ನಿನ್ನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಿಮ್ಮ ನಾಲಿಗೆಯ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯಾರಾದರೂ ಮಾತಾಡಿದ್ರೆ ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಂಗೆ ಲೆಕ್ಕ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಎಲ್ಲರಿಗೂ ಅಭಯ ಇದೆ. ಸೊ ಜಯ ನನ್ನದೇ ಮಗಳೇ, ಚಿಂತೆ ಯಾಕೆ ಮಾಡ್ತೀಯಾ, ನಾನು ಶಾಂತವಾಗೇ ಇದ್ದೀನಿ ಅಂತ ಕೂಡ ತಾಯಿ ಹೇಳ್ತಿದ್ದಾಳೆ ಇಲ್ಲಿ. ನಾನು ಶಾಂತವಾಗೇ ಇದ್ದೀನಿ, ಚಿಂತೆ ಮಾಡಬೇಡ ಅನ್ನೋ ರೀತಿಯಲ್ಲಿದೆ. ತಾಯಿಗೆ ತಾವರೆಯ ಪುಷ್ಪಗಳನ್ನ ಸಮರ್ಪಣೆ ಮಾಡಿ, ವಸ್ತ್ರನ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಇದೆ. ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದು ರೀತಿ ಕೂರ್ಮಾವತಾರಿಯ ದೇವಸ್ಥಾನ ಎಲ್ಲೋ ಕಟ್ತಾರೆ, ಇದೊಂದು ವಿರಾಟ್ ರೂಪವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಲೈಕ್ ಟಾರ್ಟಾಯ್ಸ್, ಆಮೆನೇ ಒಂದು ವಿರಾಟ್ ರೂಪದಲ್ಲಿ ನಿಂತಿರೋ ಹಾಗೆ ಒಂದು ದೊಡ್ಡ ವಿಗ್ರಹ ಎಲ್ಲೋ ಬರುತ್ತೆ, ಅಥವಾ ಆ ಥರದೊಂದು ಗಾಡಿನೋ ಏನೋ ಬರುತ್ತೆ ಅನ್ನುವಂಥದ್ದು ಇದೆ. ಲೈಕ್ ರಥಯಾತ್ರೆ ಥರ. ಯಾರಿಗೋ ವೀಲ್ ಚೇರ್ ಎನರ್ಜಿ ಇದೆ ಇಲ್ಲಿ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಓಕೆ, ಸೊ ಕಾಲಿಗೆ ಪೆಟ್ಟಾಗಬಹುದು, ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಮಿಕ್ಕಿದೆಲ್ಲ ನೋಡ್ಕೊಳ್ತೀನಿ ನಾನು. ಕೈ ಕಾಲು ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಗ್ತಾ ಇರಿ, ಯಾಕೆ ನಗೋದೇ ಇಲ್ಲ, ಕಣ್ಬಿಟ್ಟು ನೋಡಿ ನನ್ನ ನಗಿ ಅಂತ ಅಮ್ಮ ಹೇಳ್ತಾ ಇದೆ. ನಗ್ತಾ ಇರಿ, ಏನಾಗೋದಿಲ್ಲ. ಸೊ ಆಯ್ಸು ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಸಾಧನೆ ಮಾಡಿವ್ರಂತೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಇದೆ. ಶಿವಲಿಂಗ ಐಕ್ಯವಾದಂಥ ಸ್ಥಳದಲ್ಲಿ ದಕ್ಷಿಣ ಕಾಳಿ ನೆಲೆ ನಿಂತಿದ್ದಾಳೆ. ಅದು ಇನ್ನು ಭೂಮಿಯಿಂದ ಮೇಲ್ಭಾಗಕ್ಕೆ ಬರುವಂಥ ಸಮಯ ಬಂದಿದೆ. ಇಚ್ಛೆ ಇರೋರು ಹೋಗಿ ದರ್ಶನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಿ ಅಂತ ಗೊತ್ತಿಲ್ಲ, ಮೇಲ್ಕೋಟೆ ಸಮೀಪದಲ್ಲಿ ಯಾವುದೋ ಒಂದು ಗುಹೆನೋ ಸಮಥಿಂಗ್ ಏನೋ ಕಗ್ಗತ್ತಲು ಅಥವಾ ಕಗ್ಗಳ್ಳಿ ಸಮಥಿಂಗ್ ಏನೋ ಆ ಥರ ಕೇಳಿಸ್ತಾ ಇದೆ, ನಂಗೆ ಗೊತ್ತಿಲ್ಲ. ಅಲ್ಲೇ ಬಿಡೋಣ ಅದನ್ನು. ಒಣ್ಣಲ್ಲಿ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡಿದೆ. ಇನ್ನೇನು 4ನೇದು ಯಾರು ಆಯ್ಕೆ ಮಾಡಿದ್ದೀರಾ? ರಕ್ಷಾ ಕಾಳಿ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಆ್ಯಂಡ್ ಆಕ್ಸಿಡೆಂಟು. ಓಕೆ, ಯಾರೋ ಪ್ರಯಾಣ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅಂತ ಅನಿಸುತ್ತೆ. ಪ್ರಯಾಣ ಹೋಗೋದು ಬೇಡವೋ, ಏನು ಮಾಡೋದು ಅಂತ ಇಲ್ಲಿ ಅಮ್ಮ ಹೇಳಿದೆ. ಯಾಕೆ ಚಿಂತೆ ಮಾಡ್ತೀಯಾ, ಹೋಗು, ಪ್ರಕೃತಿ ವಿಕೋಪದಿಂದಲೂ ನಾನು ರಕ್ಷಣೆ ಕೊಡ್ತೀನಿ, ಮತ್ತು ಯಾವುದೇ ರಸ್ತೆ ವಾಹನ ಅಪಘಾತ ಆಗದೆ ಇರೋ ಹಾಗೆ ನಾನು ಕಾಪಾಡ್ತೀನಿ ಅಂತ ತಾಯಿ ಹೇಳ್ತಾ ಇದೆ. ಯಾಕೆ ಚಿಂತೆ ಮಾಡ್ತೀರಾ? ಸೊ ಹೋಗ್ಬಿಟ್ಟು ಬನ್ನಿ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಮಾಡಿ ಜೀವನದಲ್ಲಿ. ಸೊ ಪ್ರಾಕೃತಿಕ ವಿಕೋಪಗಳಿಂದ, ಆಕ್ಸಿಡೆಂಟಿಂದ ನಿಮಗೆ ರಕ್ಷಣೆ ಇದೆ ಅಂತ ತಾಯಿ ಹೇಳಿದೆ. ರಕ್ಷಾ ಕಾಳಿಯ ರಕ್ಷಣೆ ನಿಮಗೆ ಇದೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಚಂದ್ರಶೇಖರ ಪ್ರಭುಗಳು. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ಇಷ್ಟೇ ಅಲ್ಲಿರೋದು. ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್. ನಿಮ್ಮ ಜೀವನಕ್ಕೆ ಅದೃಷ್ಟದ ಬಾಗಿಲನ್ನು ತೆಗೆದಿದ್ದೀನಿ. ಪೂರ್ವಜರಿಗೆ ಒಂದು ಮುಕ್ತಿನ ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿಕ್ಕೆ ನಾನು ಬರ್ತಾ ಇದ್ದೀನಿ. ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರ ಜಪನ ಮಾಡಿ ನಾನು ಇದ್ದೀನಿ, ನಾನು ರಕ್ಷೆ ಕೊಡ್ತೀನಿ, ಅದೃಷ್ಟನ ತರ್ತೀನಿ, ನಿಮ್ಮ ಧ್ಯಾನದಲ್ಲಿ ನಾನಿದ್ದೀನಿ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ರುದ್ರಾಕ್ಷಿನ ಧರಿಸಿ ಧ್ಯಾನ ಮಾಡಬೇಕಾದ್ರೆ ಕೈಗಳಿಗೆ ಅಂದರೆ ರಿಸ್ಟ್ ಬ್ಯಾಂಡ್ ಇಲ್ಲಿಗೆ, ಮತ್ತು ತೋಳಿಗೆ, ಮತ್ತು ಕತ್ತಿಗೆ, ಕಾಲುಗಳಿಗೆ, ಕಿವಿಗಳಿಗೆ, ಯಾರಿಗೆ ಅಂತ ಗೊತ್ತಿಲ್ಲ, ಫುಲ್ ರುದ್ರಾಕ್ಷಿ ಧರಿಸಿ ಜಪ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ವಿಶೇಷವಾದಂಥ ಆಶೀರ್ವಾದ ರೂಪದಲ್ಲೂ ಕೂಡ ಒಂದಷ್ಟು ಏನು ಶಿವನ ಆಭರಣಗಳು, ಶಿವನಿಗೆ ಧರಿಸಿ
ಧರಿಸಿದಂಥ ಅಥವಾ ಶಿವನಿಗೆ ಅಲಂಕಾರಗೊಂಡಂಥ ಆಭರಣಗಳು ನಿಮಗೆ ಉಡುಗೊರೆಯಾಗಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಇಂಟ್ರೆಸ್ಟಿಂಗ್ ಆಗಿ ಇದೆ. ಇಲ್ಲಿ ಎಲ್ಲವೂ ಕೂಡ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ಆಂಜನೇಯ ಕಾಪಾಡ್ತಾ ಇದ್ದಾರೆ ಎಲ್ಲರೂ. ಆಂಜನೇಯ ಗಮನ ಎಲ್ಲ ಶಿವನ ಮೇಲೆ ಇದೆ. ಯಾಕಪ್ಪ ಇಷ್ಟೊಂದು ಗಂಗಾ ಪ್ರವಾಹ ಮಾಡಿದ್ಯಾ ಅನ್ನೋ ರೀತಿಯಲ್ಲಿ ಇದೆ ಆಂಜನೇಯಂದು ದೃಷ್ಟಿ ಇದರಲ್ಲಿ. ಯಾಕಪ್ಪ ಇಷ್ಟೊಂದು ಗಂಗಾ ಪ್ರವಾಹ ಮಾಡಿದ್ಯಾ ಅಂತ ಕೇಳೋ ರೀತಿಯಲ್ಲಿ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ನಡೀರಿ, ನ್ಯಾಯ ಮಾರ್ಗದಲ್ಲಿ ನಡೀರಿ, ಧರ್ಮ ಮಾರ್ಗದಲ್ಲಿ ನಡೀರಿ. ಧರ್ಮೋ ರಕ್ಷತಿ ರಕ್ಷಿತಃ, ಏನನ್ನ ಮರೆತರೂ ಮನುಷ್ಯ ಧರ್ಮನ ಮರಿಬೇಡಿ ಅನ್ನುವಂಥ ವೇದ ವಾಕ್ಯ ಇಲ್ಲಿ ಇದೆ. ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ, ಆಗುತ್ತೆ. ನಥಿಂಗ್ ಟು ವರಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.